ಎಲ್ಲರಿಗೆ ನಮಸ್ಕಾರ. निम्गे सुस्ता करिया नहीं? बहुत ध्यान से सुन रहे हैं आप और बहुत समय से ठहरे हुए हैं, इसके लिए सबसे पहले मैं आपको बहुत बहुत धन्यवाद देना चाहती हूँ. ತಾವೆಲ್ಲರೂ ಕೂಡ ತಾಳ್ಮೆಯಿಂದ ಈ ಕಾರ್ಯಕ್ರಮಕ್ಕೆ ಕಾತಿರೋದಕ್ಕೆ ತಮ್ಮೆಲ್ಲರಿಗೂ ಕೂಡ ಮನಸ್ಪೂರ್ವಕವಾದಂತ ಧನ್ಯವಾದಗಳನ್ನ ಕೋರ್ತಾ ಇದ್ದೇನೆ. यहाँ आकर आज मुझे बहुत गर्व महसूस हो रहा है. ಇವತ್ತಿಲ್ಲಿ ನನಗೆ ಬಂದು ಅತ್ಯಂತ ಸಂತೋಷ ಆಗ್ತಾ ಇದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. मैं आप सबका बहुत बहुत स्वागत करती हूँ और एक बार फिर धन्यवाद देती हूँ कि आप सब बैठे रहे हैं और ध्यान से सुन रहे हैं. देखिए, ये जो धरती है आपकी, इस धरती पर पूरे देश के देशवासियों का गर्व है. ಈ ಒಂದು ಬೆಳಗಾವಿಯ ಪುಣ್ಯ ಭೂಮಿ ಏನಿದೆ, ಈ ಒಂದು ದೇಶದ ಬೆಳಗಾವಿಯ ಪುಣ್ಯ ಭೂಮಿ ಈ ಭಾರತ ದೇಶದ ಹೆಮ್ಮೆಯ ಭೂಮಿ ಆಗಿದೆ. कांग्रेस पार्टी और उसके सदस्यों के लिए ये एक पवित्र भूमि है. ಕಾಂಗ್ರೆಸ್ ಪಕ್ಷ ಮತ್ತೆ ಅದರ ಎಲ್ಲಾ ಸದಸ್ಯರಿಗೆ ಈ ಬೆಳಗಾವಿಯ ಭೂಮಿ ಪವಿತ್ರವಾದಂತಹ ಭೂಮಿ, ಪುಣ್ಯ ಭೂಮಿ ಆಗಿದೆ. यहाँ श्री लोकमान्य तिलक जी ने होम रूल लीग का आंदोलन शुरू किया. ಇಲ್ಲಿ ಲೋಕಮಾನ್ಯ ಬಾಲ್ ಗಂಗಾಧರನಾಥ್ ತಿಲಕ್ ಅವರು ಅವರ ಚಳುವಳಿಯನ್ನ ಬೆಳಗಾವಿಯ ಪುಣ್ಯ ಭೂಮಿಯಿಂದ ಪ್ರಾರಂಭ ಮಾಡಿದ್ರು. और यहीं पे 100 साल पहले महात्मा गांधी जी ने कांग्रेस अध्यक्ष का पद संभाला. ಅದೇ ರೀತಿಯಲ್ಲಿ ಇದೇ ಪುಣ್ಯ ಭೂಮಿಯಲ್ಲಿ ಒಂದು ಶತಮಾನದ ಹಿಂದೆ, 100 ವರ್ಷದ ಹಿಂದೆ ಮಹಾತ್ಮ ಗಾಂಧೀಜಿ ಅವರು ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷತೆಯನ್ನು ಕೂಡ ಬೆಳಗಾವಿಯಲ್ಲಿ ವಹಿಸಿದ್ರು. आज हम सुवर्ण सौधा में गए थे और वहां एक चित्र बना है. ಇವತ್ತು ನಾವು ಸುವರ್ಣ ಸೌಧಾಗೆ ಹೋಗಿದ್ವಿ, ಅಲ್ಲಿ ನಾವೊಂದು ಚಿತ್ರನ ನಾವು ನೋಡಿದ್ವಿ. उस चित्र में मैंने देखा कि बसवन्ना जी बैठे हैं. ಆ ಚಿತ್ರದಲ್ಲಿ ನಾನು ನೋಡಿದೆ, ಆ ಚಿತ್ರದಲ್ಲಿ ಬಸವಣ್ಣವರು ಕೂತಿದ್ರು. और उनके सामने अक्कम्मा देवी जी खड़ी हैं. ಅವರ ಮುಂದೆ ಅಕ್ಕ ಮಹಾದೇವಿಯವರು ನಿಂತಿದ್ರು. और वो चित्र आपकी यहाँ की लोकतांत्रिक परंपरा को दर्शाता है. ಆ ಒಂದು ಚಿತ್ರ ಏನಿದೆ, ಆ ಒಂದು ಚಿತ್ರ ಕರ್ನಾಟಕ ರಾಜ್ಯದ ಪ್ರಜಾಪ್ರಭುತ್ವದ ಬಗ್ಗೆ ಎತ್ತಿ ತೋರುತ್ತೆ. जहाँ लोकतंत्र, लोगों की भागीदारी, समानता, ये असूल बहुत पुराने असूल हैं. ಆ ಚಿತ್ರದಲ್ಲಿ ನಾವು ನೋಡಬಹುದು